ವಿಡಿಯೋದಲ್ಲಿ ಬರುವ ಎಲ್ಲಾ ಪಾತ್ರಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಯಾವುದೇ ವ್ಯಕ್ತಿಯನ್ನಾಗಲಿ ಅವರ ಜೀವನವನ್ನಾಗಲಿ ಆಧರಿಸಿಲ್ಲ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಯ್ಯ ಹೆಣ್ಣು ನೋಡಕ್ಕೆ ಅಂತ ಹೋದ. ಇಟೋತ್ತಾದ್ರೂ ಬರ್ಲಿಲ್ಲ ಉಪ್ಪು ಹುಳಿ ಅಂತೇಳಿ. ಯೋನಾಥ ಇಡೋಣ ಏನಾರ ಸೊಟ್ಟಾದತೇನ ನೋಡೋಣ ಅಂದ್ರೆ ಈಟೊತ್ತಾದ್ರೂ ನಾಪತ್ತೆ. ಎದ್ದಾಗ ಹೋದ ಮನ್ಸ ಈಟೊತ್ತಿನ ತಕ ಬರ್ಬೇಕೆ. ಆಲೆಯ ಒತ್ತು ಮುಳುಕ್ತಾ ಬಂತು. ಈಟೊತ್ತಿನ ತಕ ಯೋನ ಮಾಡ್ತಾವನೋ ಯೋ ಕತೆನ ಈ ವಯ್ಯ ಬಾತ್ತ. ಯಾಕನ್ನಕಯ್ಯ ಸಪ್ಕಿರಂಗಿದೆ? ಯಾಕೆ ಏನಾತು? ಯಾರನ್ನ ಬೈಕಂಬಂಗಿದೀಯ? ನಾನು ಯಾರನ್ನ ಬೈಕಂಬ್ಲೆ? ನಮ್ಮ ಹುಡುಗಿಗೆ ಹೆಣ್ಣು ನೋಡಕ್ಕೆ ವಯ್ಯ ಎದ್ದಾಗ ಹೋದ. ಈಟೊತ್ತಾದ್ರೂ ಬಂದಿಲ್ಲ. ಏನ್ ಹೆಣ್ಗಿನ್ ಮಾಡಿಸ್ಕೊಂಬತ್ತವನೇನಂತ ಮನಸ್ನಾಗ ಅನ್ಕೊಂಡು ಬೈಕಂತಿದ್ನಮ್ಮ. ಅತ್ ನೋಡೇ ಲತಿ ಎದ್ದಾಸ್ಕೆ ಹೋದನವಯ್ಯ 7 ಗಂಟೆನ. ನಾನು ಇವಾಗ ಹೆಣ್ಣು ನೋಡಕ್ ಹೋಗ್ತಾನೆ ಅಂತೇಳಿ 5 ಗಂಟೆಗೆ ಎದ್ದು ಅಡುಗೆ ಮಾಡಿಕ್ಕಿದೀನಿ. ಆಟಕ್ಕೆ ಹೋದನೆ ಈಟತ್ತಾದ್ರೂ ನಾಪತ್ತೆ. ಅದಿನ್ ಎತ್ತೋಗ್ಯಾನೆ ಅವಯ್ಯ ಅಂತ ಕಾಣನ ನೋಡು. ಏನನ ಇನ್ನೊಂದ್ ಕಡೆಗೆಲ್ಲನ ಹೆಣ್ಣು ನೋಡೋಣಂತ ಏನನ ಓದ್ಕಿತ್ತೇನ. ಈಗ ಒಂತಕ್ ಹೋಗ್ತಾರೆ ಏನನ ಇಲ್ಲಿ ಇನ್ನೊಂದ್ ಐತ್ ನೋಡ್ಕೊಂಡು ಹೋಗೋಣಂತ ಏನನ ಓದ್ಕಿದ್ರೇನ. ನೀನ್ ಅದನ್ನೇನು ಯಾಕ ಹೋಯ್ತೆ ನಮ್ಮ ಅಣ್ಣಯ್ಯಮ್ಮಂಗ ಅಡಿಕೆ ಅಂತ್ಯಮ್ಮ. ಏನಮ್ಮ ನೀನ್ ಹೇಳ್ದಂಗ ಹಂಗೇನ ಆಗಿದ್ದತನ. ಅಯ್ಯೋ ನಮ್ಗೂ ಅಲ್ಲಿ ಹೆಣ್ಣು ನೋಡಿ ನೋಡಿ ಸಾಕಾಗಿ ಯಪ್ಪ ಹೆಣ್ಣು ಬೇಡ ಹೆಣ್ಣಿ ಸವಾಸನೂ ಬೇಡ ಅನ್ನಿಸ್ಬಿಟ್ಟೈತ್ ಕಣೆ. ಸುಮ್ಮನ ಕಮರಿಗೆ ಹೇಳೊಂದು ಮಾಡಿಸ್ಬಿಡೋಣ ಅನ್ನೋಷ್ಟು ಬೇಜಾರಾಗ್ಬಿಟ್ಟೈತಿ. ಮಾಡ್ಸಕ್ ಬರಂಗಿದ್ರೆ ದೇವ್ರನಿಗೂ ಕಮರಿಕ್ಕಿರ ಯೋಟನ ದುಡ್ಡಾಗ್ಲಿ ಕೊಟ್ಟು ಮಾಡಿಸ್ತಿದ್ವಮ್ಮ. ಏನ್ ಮಾಡ್ತೀಯ, ಮಾಡ್ಸಕ್ ಬರೋಲ್ವಲ್ಲ ಸುಮ್ಕಾಗಿದೀವಿ. ಏನ್ ಮಾತಾಡ್ತೀಯ ರತ್ನಕ್ಕೆ? ಮಾಡ್ಸಂಗಿದ್ರೆ ಎಲ್ಲಾರು ಮಾಡ್ಸದಮ್ಮ. ಈ ಪಾಟಿ ಯಾಕೆ ಹುಡ್ಕಾಡಾರ ಹೇಳು? ಹೆಣ್ಣು ಹೆಣ್ಣು ಅಂತ ಎಲ್ಲ ಅಲಿತಾವ್ರೆ. ಈ ಪಾಟಿ ಯಾಕೆ ಹುಡ್ಕಾಡಾರ ಹೇಳು? ನೀನ್ ಏನ್ ತಮಾಷೆ ಮಾಡ್ತೀಯ ರತ್ನಕ್ಕಯ್ಯ ನೀನು? ಮತ್ತೆ ಹೋಗೆ ಮಂಜಿ ಅತ್ತ ನಮ್ಗೂ ಅಲೆ ಸುತ್ತಾರ್ ಸಾಕಾಗೋಗೈತಿ. ಎಲ್ಗೋದ್ರು ನಾವು ಒಪ್ಸಿಯಲ್ಲಿ ಕೊಡ್ತೀವಿ, ಬೆಂಗಳೂರಾಗಿರೋರಿಗೆ ಕೊಡ್ತೀವಿ, ಮಂತಾಗಿರೋರಿಗೆ ಕೊಡಲ್ಲ, ರೈತರು ಕೊಡಲ್ಲ ಅಂತಾರಲ್ಲ. ರೈತರೇನ್ ಮನುಷ್ಯರಲ್ವೇ? ಅವ್ರೇನ ನೋಡು ರೈತರಿಗೆ ಬೆಲೆನೇ ಇಲ್ಲ ಕಣೆ. ಬೆಂಗಳೂರಿಗೆ ಕಸ ಹೊಟ್ಕೊಂಡಿರ್ಲೇಳು ರತ್ನಕಯ್ಯ. ಬೆಂಗಳೂರಿಗೆ ಇರೋದಕ್ಕೆ ಕೊಡ್ತೀವಿ, ಬೆಂಗಳೂರಾಗಿರೋದಕ್ಕೆ ಕೊಡ್ತೀವಿ ಅಂತಾರೆ. ಅದೇ ರೈತರು ದಿಮ್ಮದಿರ್ಗನ ಬಿಸಿಲು ಬದುಕು ಮಾಡಿ ನಿಯತ್ತಾಗಿ ದುಡಿತಾರ ನೋಡು, ಅಂತರಿಗೆ ಮಾತ್ರ ಯಾರು ಹೆಣ್ಣು ಕೊಡಲ್ಲ. ನೀನ್ ಹೇಳ್ದಂಗೆ ಬರೀ ಒಪ್ಸಿಯಲ್ ಕೇಳ್ತಾರೆ. ಅದಲ್ದಲೆ ಲತಿ, ಈಗ ಹೆಣ್ಣಿಗೆ ಡಿಮ್ಯಾಂಡ್ ಇರೋದಕ್ಕೂ ಅದಕ್ಕೂ ಅಬ್ಬ ಹೆಣ್ಣು ಎತ್ತರ್ನೇನ್ ಮಾತಾಡ್ಸಕ್ಕಾಗಲ್ಲ. ಅವ್ರನ್ನ ಮನೆಗೆ ಇಟ್ಟಿಗೆ ಗತಿ ಇಲ್ದಿದ್ರು ಪರವಾಗಿಲ್ಲ. ನಾವು ಅಂತ ದೊಡ್ಡ ಸಂಬಂಧಕ್ಕೆ ಕೊಡೋದು, ಇಂಥ ದೊಡ್ಡ ಸಂಬಂಧಕ್ಕೆ ಕೊಡೋದು. ಆಮೇಲೆ ತಾಟ್ ಇರ್ಬೇಕು, ತುಡ್ಕಿರ್ಬೇಕು, ಹುಡ್ಗ ಚೆನ್ನಾಗಿರ್ಬೇಕು, ಒಳ್ಳೆನಾಗಿರ್ಬೇಕು, ಆಮೇಲೆ ಕೆಲ್ಸಕ್ಕೂ ಹೋಗ್ಬೇಕು ಎಲ್ಲ ಕೇಳ್ತಾರೆ. ಅಬ್ಬ ತಾಟನೂ ಬೇಕು, ಕೆಲಸದಾಗೂ ಇರ್ಬೇಕು, ನೋಡಕ್ಕೂ ಚೆನ್ನಾಗಿರ್ಬೇಕು. ಅಯ್ಯಪ್ಪನ ಏನು ಎಣ್ಣೆತ್ತವ್ರಪ್ಪ. ಯಪ್ಪ ನಮ್ ಕಾಲದಾಗೆಲ್ಲ ಹಿಂಗೆಲ್ಲ ಇರ್ಲಿಲ್ಲ ನಮ್ ತಾಯಿ. ರತ್ನಕಯ್ಯ ಮಂಜಾದಂಗೆ ಎಣ್ಣೆತ್ತಿರಸ್ತಿಕ ಇಲ್ಲೆಲ್ಲೂ ನಿಲ್ಲಲ್ಲ, ಹಳ್ಳಿಗಿಡದ ಮ್ಯಾಕ್ ಹೋಗ್ತೈತೆ. ತೋಟ ತುಡ್ಕೇನು ಇರಬೇಕು, ಮನೆ ಕಡೆಗೂ ಚೆನ್ನಾಗಿರ್ಬೇಕು, ಕೆಲಸದಾಗೂ ಇರಬೇಕು, ಹುಡುಗನೂ ಚೆನ್ನಾಗಿರ್ಬೇಕು, ಹುಡುಗ ಒಳ್ಳೆನಾಗಿರ್ಬೇಕು, ಎಲ್ಲಾನು ಕೇಳ್ತಾರಮ್ಮ ತಾಯಿ. ಹಂಗ ನಮ್ಮಂತ ಬಡವ್ರ ಬಗ್ಗೆ ಏನ್ ಮದ್ವೆ ಆಗಂಗಿಲ್ಲ, ಹಂಗೆ ಇರ್ಬೇಕು ಅನ್ಸುತ್ತ ಕಣೆ. ಇವ್ರೆಲ್ಲ ಮಾಡೋದ್ ನೋಡಿರ ಅಲ್ರಿ? ಕಟ್ರತಕಯ್ಯ, ಅಯ್ಯೋ ಎಣ್ಣೆತ್ತರ್ನೇನ್ ಮಾತಾಡ್ಸಕ್ಕಾಗಲ್ಲ. ಅಲ್ಲ ಕಣೆ ಲತಿ, ನಾನು ಒಂದಲ್ಲ ಎರಡಲ್ಲ ಅಂತ 3 ಗಂಡ್ ಮಕ್ಳನ್ನ ಎತ್ತಿ ಏನಕ್ಕೆ ಹೊರೆ ಹೊಡಿಯಕ್ಕೆ. ಅದೇ ಉಪ್ಪು ಖಾರ ಹಾಕಿ ನೆಕ್ಕೇಬೇಕು. ಅದೇ 3 ಜನ ಹೆಣ್ಮಕ್ಳನ್ನ ಎತ್ತಿದ್ರೆ ಹೆಂಗೆ ರಾಣಿ ಇದ್ದಂಗೆ ಇರ್ಬೋದಿತ್ತು. ಹೆಣ್ಮಕ್ಳು ಕೊಟ್ಟ ಮನೆಗೆ ಹೋಗ್ತಾವೆ, ಹೋದ್ಮೇಲೆ ಅದ್ರ ನೆಮ್ಮದಿಯಾಗಿರ್ಬೋದು. ಅದೇ ಗಂಡು ಮಕ್ಳು ಇದ್ರೆ ಅವರಿಗೆ ಹೊಲ ಮಾಡ್ಬೇಕು, ಮನೆ ಮಾಡ್ಬೇಕು, ಆಸ್ತಿ ಅಂತಸ್ತು ಮಾಡ್ಬೇಕು, ಎಂಟನ್ ಮದುವೆ ಮಾಡ್ಬೇಕು, ಯೋಟ್ ಪರದಾಡ್ಬೇಕು. ನಮ್ಮ ವೈಗಿ ಹೇಳ್ದೆ ಬ್ಯಾಡ ಕಣಯ್ಯ, ಬ್ಯಾಡ ಅಂದ್ರು ವಾರಿಸ್ತಾರ್ಬೇಕು ಅಂತೇಳಿ ಒಂದಲ್ಲ ಅಂತೇಳಿ 3 ಮಕ್ಳನ್ನ ಮಾಡಿಕ್ಬಿಟ್ಟ ಈ ವಯ್ಯ. ಅದೇ ಹೆಣ್ಣು ಮಕ್ಳು ಇದ್ದಿದ್ರೆ ಹೆಂಗಿರ್ಬೋದಿತ್ತು? ನೀ ಅವನೇ ಬೈಕಡ್ರೆ ಅವಣ್ಣ ಏನ್ ಮಾಡಕ್ ಆಗ್ತೈತೆ ಹೇಳು? ಅವಣ್ಣ ಏನ್ 3 ಗಂಡ್ ಮಕ್ಕ ಆಗ್ಲಿ ಅಂತೇಳಿ ಹೇಳ್ತೈತೆ? ನೀನ್ ಇರ್ವರ ನೀನು ಅವಣ್ಣ ಇನ್ನೊಳ್ಳೆ ಚೆನ್ನಾಗಿ ಬೈಕ ಮತ್ ಕಲ್ತ್ಕೊಂಡಿದ್ಯಮ್ಮ ನೀನು. ಅಯ್ಯೋ ಅತ್ತೆ ಮಗಳು ಇಟ್ಟು ಕತ್ತಿ ಮೇಲೆ ಅಮ್ಮಂಗೆ ಈಗ ಹೆಣ್ಣು ಸಿಗಲ್ವಲ್ಲ, ಅದಕ್ಕೆ ವೈನ್ ಮೇಲೆ ರೇಗ್ ಬೀಳಂಗ್ ಆಗ್ತೈತೆ ಕಣಿ ಮಂಜಿ. ಯೋ ಮಾಡ್ತೀಯ ಇನ್ನೋಳು ಯೋಸ್ ದಿನ ತಿರ್ಗಿ ಸಾಕಾಗಿ ಹೋಗೈತೆ. ಎಷ್ಟು ಅಂತ ತಿರ್ಗಿ ನಮ್ ಪೆಟ್ರೋಲು ನಮ್ ಬದುಕು ಅಧ್ವಾನ ಅಷ್ಟೇ. ಹೆಣ್ಣಂತೂ ಸಿಗಲ್ಲ. ರತ್ನಕೈ ನೀನ್ ಹೇಳ್ದಂಗೆ ಪಾಪ ವಲಸೆ ಕುರಿಯರು ವಲಸೆ ಹೋದಕ್ಕ ಅವಣ್ಣ ಪಾಪ ಊರೆಲ್ಲ ಸುತ್ತೈತಮ್ಮ. ಆದ್ರೂ ಒಂದ್ ಹೆಣ್ಣು ಸಿಗಲ್ಲ. ಯೋ ಮಾಡ್ತೀಯ ಈ ಹುಡ್ಕದಲ್ಲ ಅವ್ರಿಗೆ ಲಗ್ನ ಬಲ ಯಾವಾಗ ಕುಡ್ ಬರ್ತೈತೆ ಅವಾಗ್ಲೇ ಆಗೋದು. ನಾವ್ ಯೋಟ್ ಹುಡ್ಕಾಡಿರು ಸಿಗಲ್ಲ. ಈಗ ಲಗ್ನ ಕುಡ್ ಬಂದ್ರೆ ನಾಳಿಕೆ ಆಗ್ಬೋದು. ಯಾಕಂಡೆ ಅವ್ರು ಹೇಳು?
ಹಂಗಲ್ಲ ಕಣೆ ಲತಿ, ನಾನು ಹೇಳ್ದೆ ಬೇಡ ಕಣ ಜಾವು, ಒಬ್ನೇ ಸಾಕು, ಇನ್ನು ಹೆಣ್ಣು ಬೇಡ ಗಣ್ಣು ಬೇಡ ಸಾಕು, ಇರೋದೊಂದ್ ಎಕರೆ ಹೊಲ ಲತಿ ನಮ್ದು, ಏನ್ ಸ್ಯಾನೆ ಹೊಲಿಲ್ಲ ಏನಿಲ್ಲ ಸಾಕು ಕಣಜ ಅಂದ್ರೆ, ಹೊಂದ್ಕೊಂಡ್ ಕಣ್ಣಲ್ಲ ಹಂಗೆ ಹಿಂಗೆ ಆಳ ಅದ್ವಾ ನಮ್ ತಗೋಷ್ಟು ನಾನು ತಾಳಿ ತುಂಬಿ ಇನ್ನೊಂದಾತು. ಇನ್ನೊಂದಾದ್ಮೇಲೆ ಹಂಗನಾಗ್ಲಿ ಹೆಣ್ಣಾಗ್ತೈತೇನೆ ಇನ್ನೊಂದ್ ನೋಡೋಣ ಅಂತೇಳಿ ಬಾಯಿ ಮಾಡಿ 3 ಗಂಡಾದು. ನಾವ್ ಏನ್ ಮಾಡೋಣ ಹೇಳು, ಈಗ ಒಬ್ರಿಗೆ ಹುಡ್ಕದೆ ಕಷ್ಟ ಅಂತದ್ರಾಗೆ 3 ಹುಡುಕಿ ಮದುವೆ ಮಾಡ್ಬೇಕು ಅಂದ್ರೆ ಯೋಟ್ ಕಷ್ಟ ಐತೆ ಅಂತ ನಿನ್ಗಿನ್ನ ಗೊತ್ತಿಲ್ವೇನು ಹೇಳು. ಅದಕ್ಕೆ ನಾನು ಆ ಅಜ್ಜನ ಮೇಲೆ ರೇಗ್ ಬೀಳ್ತೀನಮ್ಮ ಅಷ್ಟೇ, ಇನ್ನೇನಿಲ್ಲ. ಆ ಅಜ್ಜನ ಬೈಯಕ್ಕೆ ನನ್ಗೆ ಏನೇನಿ ಏನ್ ಸಿಗ್ದಿಲ್ಲದಕ್ಕೆ ಸಿಟ್ಟಿಗೆ ಆ ಅಜ್ಜನ ಬೈತೀನಿ ಅಷ್ಟೇನ. ಅಯ್ಯೋ ಬೈದ್ರೆ ನಾನು ಹೇಳಿ ಸಿಗ್ತೈತೆ, ನೀನ್ ಇರ್ವಾರ ನೀನು ಸುಮ್ಮನೆ ಇರ್ಲಾರ್ದನ ಹೇಳತ್ತ. ಅದಲ್ದಲೆ ನಾ ಈಗ ಹೆಣ್ಣಿಗೆ ಡಿಮ್ಯಾಂಡ್ ಇರೋದಕ್ಕೆ ಎಂತವ ಕುಂಟ್ರ ಮೂಗ್ರ ಕ್ಯೂಡ್ರ ಯಾರನ್ನ ಸಿಗ್ಲಿ ಸಾಕು ಅಂತೇಳಿ ಎಲ್ಲ ಕಾಯ್ತಾರಮ್ಮ. ಅದಲ್ತಾನೆ ರೊತ್ತಕಯ್ಯ ಇನ್ನೋಡು, ಮದ್ವೆ ಆಗಿ ಈಗ ಮಕ್ಳಿದ್ರು ಮದ್ವೆ ಮಾಡ್ಕೊಂತಾರೆ, ಮದ್ವೆ ಆಗಿ ಗಂಡ ಸತ್ತೋಗಿದ್ರು ಮದ್ವೆ ಮಾಡ್ಕೊಂತಾರೆ, ಮದ್ವೆ ಆಗಿ ಡೈವರ್ಸ್ ಆಗಿದ್ರು ಮದ್ವೆ ಮಾಡ್ಕೊಂತಾರೆ. ಯಪ್ಪ ಅಂತ ಕಾಲ ಬಂತು ರತ್ನಕಯ್ಯ. ಏನೋ ಡಿಮ್ಯಾಂಡ್ ಅಂದ್ರೆ ಈ ಪಾಟಿ ಡಿಮ್ಯಾಂಡ್ ಹೆಣ್ಣಿಗೆ. ನಾವು ಇನ್ನೇನ್ ಮಾಡ್ತೀಯಲ್ಲ ಅತ್ತಿ, ನಾವು ತೀರಾ ಮದ್ವೆ ಆಗಿರವೆ ಸಿಗ್ಲಿ ಅಂತೇಳಿ ನೋಡಿ ಹೇಳಿರ್ತಕಲ್ಲನ. ಇನ್ನೋಡು ಅದ್ ಯೋಟ್ ಪೆಟ್ರೋಲ್ ಉಡ್ಸ್ಕೊಂಡು ಓಡಾಡ್ಯಾನ ಈ ವಯ್ಯ. ನಿಜವಾಗ್ಲೂ ಆ ಪೆಟ್ರೋಲ್ ಉಡ್ಸಿರೋ ದುಡ್ಡಿಗೆ ಅಚ್ಚುಕಟ್ಟಾಗಿ ಮದುವೆ ಮಾಡ್ಬೋದಾಯ್ತು. ಅಟೋನ್ ಪೆಟ್ರೋಲ್ ಉಡ್ಸ್ಕೊಂಡು ಸುತ್ತರ್ದಿರೋದೆ. ಇನ್ನೋಡು ಸುತ್ತ ಎಲ್ಲಾ ಊರ್ಗುನು ಇಂತ ಊರ್ಗ್ ಹೋಗಿಲ್ಲ ಅನ್ನಂಗಿಲ್ಲ ಕಣೇಲತಿ ಅಂತ ಎಲ್ಲ ಹೋಗಿ ತಿರಿಕೆ ಬಂದಿವಿ. ಇನ್ನ ನನ್ನ ಸೊಸೆಯಾಗ ನನ್ನ ತಾಯಿ ನಮ್ಮಮ್ಮ ಎಲ್ಲ ಇದ್ದಾಳೆ ಏನ್ ಕತೆನ. ಇನ್ನೋಡು ಯಪ್ಪ ಹುಡ್ಕಿ ಸಾಕಾಗೋಗೈತಿ. ನೀನ್ ಹೇಳ್ದಂಗೆ ಮೂಗಿರ್ಲಿ ಇಲ್ದಲೇ ಇರ್ಲಿ, ಕಿವಿರ್ಲಿ ಇಲ್ದಲೇ ಇರ್ಲಿ, ಒಂದ್ ಕೈ ಕಾಲು ಯಾತದು ಇಲ್ದಲೇ ಇದ್ರು ಈಗ ಮಾಡ್ಕೊಂತಾರೆ. ಅಂತ ಕಾಲ ಬಂದೈತಂತ ಏನೇ ಡಿಮ್ಯಾಂಡ್ ಅಂದ್ರೆ ಇಂಥ ಡಿಮ್ಯಾಂಡ್ ಏನೆಲ್ಲ ಆತಿ. ಅಲ್ಲ ರತ್ನಕಯ್ಯ, ಹಿಂದ್ಲು ಕಾಲದಾಗೆ ಒಬ್ಬ ಗಂಡ್ಸು 2-3 ಮದ್ವೆ ಆಗನಂತೆ. ಅಂತದ ಈ ಕಾಲದಾಗ ಒಂದ್ ಹೆಂಗ್ಸು 2-3 ಮದ್ವೆ ಆಗ್ತಾಳೆ ನೋಡಿ, ಅಂತ ಕಾಲ ಬಂತು. ಯಪ್ಪ ಏನೇ ಅಂದ್ರೆ ಈ ಹೆಣ್ಣಿಗೆ ಈ ಪಾಟಿ ಡಿಮ್ಯಾಂಡ್ ಅಂದ್ರೆ ರತ್ನಕಯ್ಯ. ರಾಮಯ್ಯ ಅಂತ ಕಾಲ ಬಂದೋಯ್ತಂತ, ಇನ್ನ ಎಂತೆಂತ ಕಾಲ ಬಂದೈತೋ ಏನ್ ಕತೆನ. ಕಣೆ ಅದಕ್ಕೆ ಹೇಳತ್ತೆ, ಕಾಲ್ ಕೆಟ್ಟ ಕಾಗೆ ರಾಗಿ ತಿಂತು ಅಂತ ಇಂತ ಕಾಲ ಬಂದೈತಿ. ಅದಲ್ದೆ ರತ್ನಕಯ್ಯ, ಹಿಂದೂ ಕಾಲದಾಗೆ ಎಲ್ಲ ವರದಕ್ಷಿಣೆ ಕೊಟ್ಟು ಹೆಣ್ಣರು ಮನೆ ಮುಂದೆನ ಮದುವೆ ಮಾಡ್ಕೊಡಾರಂತೆ. ಅಂತದ್ರಾಗೆ ಈ ಕಾಲದಾಗೆ ನೋಡಿ ಎಲ್ಲ ಉಲ್ಟಾ. ಇವ್ರಿಗೆ ಹೆಂಗಸ್ರಿಗೆ ಎಲ್ಲ ಒಡವೆ ಅಂಪಟ್ಟೆ ಕೊಟ್ಟು ಅವರಿಗೆ ದುಡ್ಡುನು ಕೊಟ್ಟು ಮದುವೆ ಮಾಡ್ಕೊಂಡ್ ಬರ್ಬೇಕು. ಎಂತ ಕಾಲ ಬಂದೈತಿ ನೋಡಕ್ಕ. ಅಯ್ಯೋ ನಮ್ಮ ಮದ್ವೆಗೂ ಹಂಗೆ ಕಣಿ, ಈ ವೈಗೆ ಎಲ್ಲ ಮಸ್ತಾಗಿ ಒಡವೆ ಕೊಟ್ಟು ನನ್ ಮದ್ವೆ ಮಾಡ್ಕೊಟ್ರು. ಅದಲ್ದಲೆ ನಮ್ ಕಾಲದಾಗೆ ಗಣ್ಣ ತೋರಿಸ್ತಾನೆ ಇರ್ತಿರ್ಲಿಲ್ಲ. ಈ ಕಾಲದಾಗ ಹಂಗಲ್ಲ, ಜೊತೆಗೆ ಓಡಾಡ್ತಾರೆ, ಜೊತೆಗೆ ಎಲ್ಲ ಹೋಟ್ಲು ಪಾಟ್ಲು ಎಲ್ಲ ಹೋಗ್ತಾರಮ್ ತಾಯಿ. ನಮ್ ಕಾಲದಾಗ ಹಂಗಿರ್ಲಿಲ್ಲ. ನಮ್ದು ಹಂಗೆ ಆಗಿದೆ ಅಕ್ಕ. ನೋಡು, ನಮ್ಮ ಮನೆಗೂ ಎಲ್ಲ ಒಡವೆ ಕೊಟ್ಟು ಮನೆ ಮುಂದೆ ಮದ್ವೆ ಮಾಡ್ಕೊಟ್ರು. ಈ ಕಾಲದಾಗ ಇದ್ರೆ ನಾನ್ ಮದ್ವೆ ಆಗ್ತಿದ್ದೆ, ನಾನ್ ನೋಡಿದ್ರೆ ಬೆಳ್ಳಗ್ ಹೆಂಗಿದ್ದೀನಿ, ಆ ವೈ ನೋಡಿದ್ರೆ ಕರಿ ಶಿಗ್ನಿ ಆಗ್ಯಾವನಿ. ಈ ಕಾಲದಾಗಿದ್ರೆ ನಾನ್ ಜಪ್ಪಯ್ಯ ಅಂದ್ರೂ ಆಗ್ತಿರ್ಲಿಲ್ಲ ಆ ವೈನ ಮದ್ವೆನ. ಕರ್ದ ಬೆಳಗ ಒಳ್ಳೆ ಸಿಕ್ಕಿರಲ್ಲ, ಎಂತ ಹೆಂಗಾತ ಕುಡಿಯಲ್ಲ ಪಡಿಯಲ್ಲ, ಇಸ್ಪಿಟಾಡಲ್ಲ ಏನಿಲ್ಲ ಅನ್ನಂಗಿಲ್ಲ. ಬಣ್ಣ ಏನ್ ತೊಳ್ಕೊಂಡ್ ಕುಡಿತಾಳೇನೋ ಅನ್ಬೇಕು, ಹಂಗಾಡ್ತಾಳೆ ಇವಳಿರ್ವರನ. ಸದ್ಯ ಹೆಂಗ ಒಳ್ಳೆ ಗಂಡ್ಸಿಕೇನಲ್ಲಪ್ಪ, ನಾನ್ ಪುಣ್ಯ ಮಾಡಿದೀನಿ ಅನ್ಕೇಬೇಕು. ನೀನಿರ್ವರ ಕಡೆ ನೀನು ಲತಿ. ಅಯ್ಯೋ ನಾನು ಅದಕ್ಕೆ ಕಂಡ್ರದ್ನ ಕೈಯ ಕರ್ಗ ಬೆಳಗ ಬಣ್ಣ ಏನ್ ತೊಳ್ಕೊಂಡ್ ಕುಡಿಯಲ್ಲ ಅಂತ ಹೇಳ್ಬಿಟ್ಟು ಸುಮ್ಕಾಕಿದೀನಿ. ಸದ್ಯ ಹಂಗ ಒಳ್ಳೆ ಸಿಕ್ಕಿರಲ್ಲ ಸಾಕಪ್ಪ ಅಂತೇಳಿ. ಅದಲ್ದಲೆ ಲತಿ, ಈಗನೇ ಎಲ್ಲಾ ಖರ್ಚಿಕೊಂಡು ಅವ್ರಿಗೆ ಒಡವೆ ಕೊಟ್ಟು ಅವ್ರಿಗೂ ಈಟ ಒಟ್ಟ ದುಡ್ಡು ಕೊಟ್ಟು ಮದ್ವೆ ಮಾಡ್ಕೊಂಡ್ ಬರ್ತೀವಿ ಅಂತ ಅವ್ರೇ ನಮ್ಮನ್ನೇ ಸುಖವಾಗಿ ನೋಡ್ಕೊಂತಾರೆ ಅಂತೆ. ನೋಡು, ನಾವಿನ್ನ ಅವ್ರ ಮಾತು ಕೇಳ್ಬೇಕು, ನಮ್ಮ ಮಾತೇನ ಅವ್ರ ಹೆಂಗ್ ಕೇಳಲ್ಲ ಅಂತ ಸೊಸೆರು ಈಗ. ಕಂಡ್ರತ್ತಕ್ಕ ಕಾಲ್ ಬಂದ ಕೊಡೆ ಹಿಡಿ ಅಂತೇಳಿ ನೀವೇ ಗ್ರೇಟು, ನೀವೇ ಇದು ಅಂತೇಳಿ ನೀವೇ ದೊಡ್ಡರು ಅಂತ ಹೇಳ್ಬಿಟ್ಟು ಹಳ್ಳಿ ಮರದ ಮ್ಯಾಕ್ ಕೊಂಡಿರ್ಸ್ಬೇಕು ಅವ್ರನ್ನ. ನಾವ್ ತೀರಾ ಕೆಳಗಿದ್ರು ಇರ್ಲಿ, ನಮ್ಗೆ ಒಟ್ಟು ನೋವಾದ್ರೂ ನಮ್ಮ ಮಕ್ಳು ಮರಿಗೆ ನೋವಾಗ್ಬಾರ್ದಲ್ವೇ. ನಾವೇನ ಅವ್ರ ಮೇಲೆ ಗುಸ ಪಸ ಅಂದು ತಿರ್ಗ ಅವ್ರಿಬ್ರು ಗಂಡ ಹೆಂಡತಿ ಜಗಳಾಡಿರ್ತೀವಿ, ನಾವೇ ತಾನೇ ಅಯ್ಯೋ ಅಂಬದು. ಅದಕ್ಕಿನ್ನ ಬಾಯಿ ಮುಚ್ಕೊಂತ ಅಪ್ಕಿದ್ರೆ ಏನೋ ಬರೋದಿಲ್ಲಮ್ಮ. ನನಗೆ ಲತಿ ಆ ಕಡೆ ಮನಿ ಅದೇ ಇವರಮ್ಮ ಅವ್ರೆಂತಾರ, ಅವ್ರ ಹೆಸರು ಗೋವಿಂದಪ್ಪ. ಗೋವಿಂದಪ್ಪನ ಸಸ್ಯನ ಬಿಟ್ಟೋಗ್ಯಾಳ ಅಂತ ಹೇಳ್ತಿದ್ರು, ನಿಜನೇನೇ ಲತಿ? ಅಯ್ಯೋ ರತ್ನಕಯ್ಯ, ನಿಜಾನಯ್ಯ. ಆ ಹುಡುಗಿಗೆ ಏನು ಬದುಕ್ ಮಾಡಕ್ಕೆ ಗೊತ್ತಿರ್ಲಿಲ್ವಂತೆ. ಅದಕ್ಕೆ ಅವ್ರ ಅತ್ತೆ ಅದೇ ಗೋವಿಂದಣ್ಣನ ಹೆಂಡತಿ ಲಾಟಪಟ ಹಂಗಲ್ಲ ಹಿಂಗೆಲ್ಲ ಅಂತೇಳಿ ಒಂದಿಟ್ಟು ಲಾಟಪಟ ಅಂಬೋದಕ್ಕೆ ನಾನು ಇರಲ್ಲ ಹಂಗೆ ಹಿಂಗೆ ಅಂತೇಳಿ ಮನೆ ಬಿಟ್ಟೋಗ್ಯಾಳಂತಪ್ಪ. ಆಮೇಲೆ ಡೈವರ್ಸ್ ಕೊಡ್ತಾಳೆ ಅಂತೇಳಿ ಮಾತಾಡ್ತಿದ್ರಮ್ಮ ಎಲ್ಲನ. ನೋಡು, ಆಗ ಆ ರೋಸ್ಗೆನ ಈಗಿನ ಸೊಸೆತ ಏನು ಅಂಬಂಗಿಲ್ಲ ಆಡಂಗಿಲ್ಲ. ಅವ್ರೇ ಹೇಳ್ದಂಗೆ ನಾವ್ ಕೇಳ್ಬೇಕು, ಇಲ್ಲ ಅಂದ್ರೆ ನಮ್ಮ ಮಕ್ಳು ಸಂಸಾರ ಹಾಳಾಗಿ ಹೋಗ್ತೈತಿ. ಅದಕ್ಕೆ ಬಾಯ ಮುಚ್ಕೊಂಡಿರ್ಬೇಕು. ಕಣಿಲತಿ, ನೀನ್ ಹೇಳ್ದಂಗೆ ಏನನ ಅವ್ರನ್ನ ಲಾಟಪಟ ಅನ್ನಕ್ ಹೋದ್ರೆ ನಾವ್ ಮುಂಚೆಗೆ ಹೇಳಿರ್ಲಿಲ್ವೇ ನಮಗ್ ಬದುಕು ಬೇಡ ಬರಲ್ಲ ಅಂತಾನ. ನೀವೇನ್ ಬದುಕು ಮಾಡ್ಬೇಡ ಬಿಡ್ರಿ, ನಮ್ಮ ಮನೆಗಳದ್ ಮಾಡ್ಕೇಳ್ರಿ ಹಂಗೆ ಹಿಂಗೆ ಅಂದ್ರೆ ಅಂತ ಕೇಳ. ಆಮೇಲೆ ನಮ್ಮ ಮೇಲೆ ತಿರುಗಿದ್ರಿ ಏನ್ ಮಾಡ್ತೇಳು? ಅದಕ್ಕೆ ನಾನು ತೆಪ್ಪಕಿರದೆ ವಾಸಿ ಮಾಡ್ದೋಟ್ ಮಾಡ್ಲೇಳು. ಈಗ ನಾವು ಹೋದಂತ ಕಾಲಕ್ಕೆ ಮಾಡ್ಕೊಂಬಿ ಬಿಟ್ಟನ ಬಿಟ್ಕೊಂಬಿ ಹೆಂಗನ ಮಾಡ್ಕೊಂಬ್ಲೇಳು ಅಲ್ವೇ.
ನಾವು ರತ್ನಕಯ್ಯ ನಮ್ಮ ಅತ್ತಿಗೆ ಈಟೊಂದು ವಯಸ್ಸಾದ್ರಿ ಎದ್ರಕಂಡು ಸಾಯ್ತೀವಿ. ಆ ಎಮ್ಮೆ ಏನನ ಅಂದ್ರೆ ಉಸಿರು ಬಿಡಲ್ಲ. ಯೋನನ ಅಡ್ಕೆಂಬ್ಲಿ ಯೋನನ ಮಡ್ಕೆಂಬ್ಲಿ ಅಂತ ಸುಮ್ಮನಾಗ್ತೀವಿ. ಅದೇ ನಮ್ಮ ಮುಗ್ಲು ಮನೆಗೆ ಇದ್ದಾಳಲ್ಲ ಅವಳು ರಾಜಿ, ಅಯ್ಯಪ್ಪ ಅವಳೇ ಕಮ್ಮಿ ಅಲ್ಲ. ನೋಡು ಬಾಯಿಗೆ ಬಂದಂಗೆ ಬೈತಾಳೆ, ಒಲೆ ರೊಟ್ಟೆಕಾಕ್ ಮಾತೆ ರೊಟ್ಟೆ ತೆಗಿತಾಳೆ. ಯಪ್ಪ ಯಪ್ಪ ಹಂಗೆ ನಾನು ಆಡಂಗಿದ್ದಿದ್ರಿ ಇನ್ನೇನ್ ಗೊತ್ತಿ. ಅದಕ್ಕೆ ಕಣ್ತಾ ಈಗಿನ ಸೊಸೆರು ಒಳ್ಳೇರಲ್ಲ. ಏ ಮಂಜಿ, ಎಲ್ಲಾರು ಹಂಗೆ ಇರಲ್ಲ, ಯಾರಾನ ಒಬ್ಬೊಬ್ರು ಹಂಗಿರ್ತಾರೆ. ಎಲ್ಲಾರನ್ನ ಯಾಕೆ ಹಂಗ ಅಂತೀಯ ನೀನು? ನೀನಿರ್ಬಾರ ಕಣೆ ನೀನು. ಅಯ್ಯೋ ಅವಳಿಯನ್ ಏನು ಬದುಕು ಮಾಡೋದೇ ಬೇಡ ಕಣೆ ಇಲ್ಲತಿ. ನನ್ ಮಗುಗೆ ಹೆಂಡತಿ ಆಗಿದ್ರೆ ಸಾಕಂತ ಇದ್ದೀರಾ, ನಾನೇ ಎಲ್ಲ ಮಾಡ್ತಿಂತೀರಾ, ನನ್ನೇ ಬೈದ್ರು ಬೈಲಿ. ಸದ್ಯಕ್ಕೆ ನನ್ ಮಗನ್ಗೆ ಹೆಂಡತಿ ಆಗಿದ್ರೆ ಸಾಕು ಅನ್ಸ್ಬಿಟ್ಟೈತಿ ಕಣಮ್ಮ. ನಮ್ಗೂ ಅಲೆ ತಿರ್ಗಿ ಸಾಕಾಗೋಗೈತೆ. ಹೆಣ್ಣಿನ ಸವಾಸನೆ ಎಲ್ಲ ಅನ್ನಿಸ್ಬಿಟ್ಟೈತಿ. ಸಂಬಂಧದಾಗೂ ಯಾವ ಇಲ್ಲ ಮಾಡ್ಕಮನ ಅಂದ್ರೆ ಬಾತ ನೋಡು ಅಂದಂಗೆ ರತ್ನಕಯ್ಯ ಸಿರದಾಗ ಒಂದು ಹೆಣ್ಣು ಐತಂತೆ. ಆ ಹುಡುಗಿ ಕೇಳೋದೆಲ್ಲ ಕೊಟ್ರೆ ಸಾಮಾನ್ಯಕ್ಕೆ ಮದುವೆ ಆಗ್ತೈತಿ ಅಂದ್ರೆ ಆ ಹುಡುಗಿ ಡಿಮ್ಯಾಂಡಿಂಗ್ ನೀವೆಲ್ಲ ಒಪ್ಕೊಂತೀರ ಹೆಂಗಮ್ಮ ಅದೇ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳೋದ ಬೇಡ ಅನ್ಕೊಂಡು ಸುಮ್ಕಾದಿ. ಅದೇನ್ ಡಿಮ್ಯಾಂಡ್ ಹೇಳಂತಯ್ಯ, ಅದೇನ್ ಡಿಮ್ಯಾಂಡ್ ಮಾಡ್ತೈತ ಹುಡುಗಿ. ತೀರಾ ನಾ ಅದೇನ್ ಅಂತ ಹೇಳ್ತೀರಾ, ನಮ್ ಕೈಲಿ ಆದ್ರೆ ಮಾಡೋಣ, ತೀರಾ ಆಗದ್ರೆ ಹಂಗೆ ನಾವು ಒಂದ್ಸಲ ತೀರಾ ಹೋಗಿ ನೋಡ್ಕೊಂಬರ್ತೀವಿ. ಏನು ಡಿಮ್ಯಾಂಡ್ ಹೇಳ್ತೈತ ಅಂತ ಹುಡುಗಿ. ರತ್ನಕಯ್ಯ ಆ ಹುಡುಗಿ ಒಂದಿಟ್ಟು ಘಾಟಿ ಅಂತೆ. ಅವ್ರ ಅಪ್ಪ ಅಮ್ಮನ ಮಾತು ಕೇಳಲ್ವಂತೆ. ಯಾರನ್ನ ಗಣ್ಣರು ಹೋದ್ರೆ ಅದೇ ಬಂದು ಮಾತಾಡ್ತೈತಂತೆ. ಅದಕ್ಕೆ 5 ಲಕ್ಷ ದುಡ್ಡು, 5 ಲಕ್ಷದ ಒಡವೆ, ಒಂದ್ ಸೈಟು ಎಲ್ಲ ಕೊಟ್ಟು ಮದುವೆ ಮಾಡ್ಕೊಂಬಂದ್ರೆ ಮದುವೆ ಆಗ್ತೈತಂತಮ್ಮ. ಗಂಡು ಹೆಂಗನ ಇರ್ಲಿ, ನಂಗೆ ಇಷ್ಟೆಲ್ಲ ಕೊಟ್ರೆ ನಾನು ಮದುವೆ ಆಗ್ತೀನಿ ಅಂತೈತಂತಮ್ಮ. ಹೆಂಗ್ ಮಾಡ್ತೀರಿ ನೋಡು. 5 ಲಕ್ಷ ದುಡ್ಡು, 5 ಲಕ್ಷ ಒಡವೆ, ಸೈಟು, ಯಪ್ಪ ಎಲ್ಲ ಸೇರಿ ಒಂದ್ 20-25 ಲಕ್ಷ ಆಗ್ತೈತಲ್ಲ. ಒಬ್ಬಗ್ ಒಂದ್ 20-25 ಲಕ್ಷ ಅಂದ್ರೆ ಮೂವರಿಂದನ ಒಂದ್ 70-75 ಲಕ್ಷ ಆಗ್ತೈತಿ. ರಾಮ ಲತಿ ಮದುವೆ ಮಾಡಚಿನ ಸುಮ್ನೆ ಹಂಗೆ ಇರೋದು ಆಸೆ ಅನ್ನಿಸ್ತೈತಂತ. ನೀನ್ ಹೇಳೋದ್ ನೋಡಿರಿ ಅಯ್ಯಪ್ಪನಿ. ಅಯ್ಯೋ ಏನು ಮಾಡಕ್ಕಾಗಲ್ಲ ರತ್ನಕಯ್ಯ, ಈಗೆಲ್ಲ ಓದಿರ್ತಾರ ನೋಡು. ಯಪ್ಪ ಅವ್ರನ್ನೇನು ಯಾರನ್ನೇ ಬಗ್ಸಕ್ ಆಗ್ತೈತಿ. ಹಿಂದಿನ ಕಾಲದಾಗ ಏನ್ರಿ ಓದಿರ್ಲಿಲ್ಲ. ಅಪ್ಪ ಅಮ್ಮನ ಮಾತು ಕೇಳೋರು, ಕತ್ ಬಗಸ್ಕೊಂಡ್ ತಾಳಿ ಕಟ್ಟಿಸ್ಕೊಂಬರು. ಈಗಿನ ಹಂಗೆ ಕೇಳ್ತಾರೆ. ಅಯ್ಯೋ ಅಪ್ಪನೇ. ಅಲ್ಲ ಕಣೆ ಅಮ್ಮಣ್ಣಿ, ಏನ್ ದನ ಕರಕ್ಕೆ ಇಟ್ಟೋದ್ವಿ ದುಡ್ಡು ಕಟ್ಟಿ ವ್ಯಾಪಾರ ಮಾಡೋದಕ್ಕೆ. ಎಂತ ಜನ ಅಂತ ಕಾಣ್ತೀಯಮ್ಮ. ಆ ಮನುಷ್ಯರಿಗೂ ದುಡ್ಡು ಕಟ್ಟಿ ವ್ಯಾಪಾರ ಮಾಡಂತ ಕಾಲ ಬಂದು ಹೋತಲ್ಲ, ಏನ್ ಗತಿ ಅಂತ್ಯ. ಅಯ್ಯೋ ರತ್ನಕಯ್ಯ, ಇವಾಗ ಈ ಪಾರ್ಟಿ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೊಂಬತ್ತೀಯ. ನಿನ್ನೇನ ಅನಿವಾರ್ಯ ಲಾಟಪಟ ಒಂದು ಕಿತ್ತಾಕಿ ಹೋದ್ರೆ ಇವಾಗ ನೀನ್ ಖರ್ಚಿಗೆ ಮದುವೆ ಮಾಡ್ಕೊಂಡಿದ್ ದುಡ್ಡು ವೇಸ್ಟ್ ಆಗ್ತೈತಿ. ಆ ಅಮ್ಮ ಹೋಗ್ತಾಳೆ, ಅದನ್ನ ಲಾಸ್ ಆಗ್ತೈತಿ. ಆಮೇಲೆ ಹೋಗಿ ಕೋರ್ಟ್ಗೆ ಏನಾನ ಇದು ಮಾಡಿದ್ರೆ ಅರ್ಧ ಭಾಗ ಕೊಡ್ಬೇಕಾಗ್ತೈತಿ. ಅತ್ತ ಕೆಟ್ಟ ಇತ್ತ ಕೆಟ್ಟ ಅಮ್ಮಂಗ್ ಮಾಡ್ಕೊಂತೀಯ. ಈಗ ನೋಡು ಏನ್ ಮದುವೆ ಮಾಡ್ಕೊಂಬತ್ತೀಯ, ಹಂಗೆ ಇರ್ತೀಯ, ಹೆಂಗ್ ಮಾಡ್ತೀಯ ನೋಡ್ತಾಯಿ. ಅಲ್ಲ ಕಣೆ ಮಂಜಿ ಲತಿ, ಈ ಪಾರ್ಟಿ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೊಂಬತ್ತೀವಲ್ಲ, ಒಡವೆ ಬಟ್ಟೆ ಇನ್ನ ಏನನ ಇರ್ತೈತಲ್ಲ ಕೊಟ್ಟು ಮಾಡಿ ಮಾಡ್ಕೊಂಬತ್ತೀವಲ್ಲ. ಈಗ ನಾವ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತೇವೆ, ಅವೇನು ಇಲ್ಲ ಅಲ್ವೇ? ಅಂತ ಸಂಪತ್ಗೆ ಯಾಕೆ ಮದುವೆ ಮಾಡ್ಬೇಕಳು? ಅದಕ್ಕಿನ ಸುಮ್ಮನಿರೋದು ವಾಸಿ ಅನ್ನಿಸ್ತೈತಮ್ಮ. ಹಂಗಂದ್ರೆ ಆಗ್ತೈತೆ ರತ್ನಕಯ್ಯ, ನೀನ್ ಇರ್ವಾರ ನೀನು. ಅಯ್ಯೋ ಇನ್ನೇನ್ ಮಾಡಕ್ ಆಗ್ತೈತಿ ಲತಿ, ದೃಷ್ಟಿ ಇದ್ರೆ ಆಗ್ತೈತಿ, ಇಲ್ಲ ಅಂದ್ರೆ ಹಂಗೆ ಇರ್ತೈತಿ. ನಾನು ಇನ್ ಹೆಚ್ಚಿಗೆ ತಲೆ ಕೆಡಿಸ್ಕೊಂಬಕ್ ಹೋಗಲ್ತ, ಹೆಂಗನ ಮಾಡ್ಕೊಂಬ್ಲಿ. ಬಾತ ಒಣ್ಣೆ ಬಂತು ಅಂತ ಕಾಣ್ತೈತಿ ರತ್ನಕಯ್ಯ. ನಾವು ಹೋಗ್ತೀವಿ, ಅದೇನ್ ಮಾತಾಡ್ಕೇಳ್ರಿ ಹೆಣ್ಣು ಅದೇ ಆತೆ ಇಲ್ವೇ ಅಂತೇಳಿ ಮಾತಾಡ್ಕೊಂಡು ನಮ್ಗೂ ಒಂದಿಟ್ಟು ಹೇಳಿ ಹಂಗ. ಅಯ್ಯೋ ಬಾರಿ ಆತ, ಯಾಕ ನಮ್ಗೂ ಅಲೆ ಕೇಳಿ ಸಾಕಾಗೈತೆ. ಇವತ್ತು ಏನ್ ಮಾಡ್ಕೊಂಡ್ ಬಂದೇವ ಸರಿ ಕೇಳಿ ಹೇಳ್ತೀನಿ ನಡೀರಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.